ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಪಾರ್ಟ್ 3 ವಿಡಿಯೋಗೆ ಎಲ್ರಿಗೂ ವೆಲ್ಕಮ್. ಸೊ ಪಾರ್ಟ್ 2 ವಿಡಿಯೋ ಎಲ್ಲರೂ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿಂದ ನಾವು ಆರತಿ ಎಲ್ಲ ಇದಾದಮೇಲೆ ಬಂದ್ವಿ. ನಮ್ಮಪ್ಪ ಕರ್ಕೊಬಂದರು ನನ್ನನ್ನು, ನನ್ನ ಕಸಿನ್, ನಮ್ಮ ಅಕ್ಕನ್ನೆಲ್ಲ. ಆ್ಯಂಡ್ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ಈಗ ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ. ನಾವು ಬರೋ ಅಷ್ಟರಲ್ಲೇ ಆಲೆ ನಮ್ಮ ವಾತನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಲಾಸ್ಟ್ ನೈಟ್ ನೋಡಿದ್ದಷ್ಟೇ. ಆ್ಯಂಡ್ ಊಟಕ್ಕೆ ಟಿಫನ್ಗಂತ ಟೊಮೊಟೊ ಬಾತ್ ಮಾಡಿದ್ರು ನಮ್ಮಮ್ಮ, ಅದನ್ನು ತಿನ್ಕೊಂಡು ಆ್ಯಂಡ್ ಈಗ ದೇವಸ್ಥಾನದ ಹತ್ರ ಎಲ್ಲ ಬಾಗ್ಲು ಹಾಕ್ಕೊಂಡು ಹೋಗ್ತಿದ್ದೀವಿ. ಸೊ ಇವರು ನಮ್ಮ ಅಜ್ಜಿಯವರ ತಂಗಿ. ಸೊ ಇವರು ಟೋಟಲ್ 9 ಮೆಂಬರ್ಸ್ ಅಕ್ಕ ತಂಗಿರಿರೋದು. ನೋಡೋಕೆ ಎಲ್ಲರೂ ಸೇಮ್ ಥರನೇ ಕಾಣ್ತಾರೆ. ಇವ್ರನ್ನ ನಾನು ನೋಡಿರೋ ನೆನಪೇ ಇರಲಿಲ್ಲ. ಆಮೇಲೆ ಎಲ್ಲರೂ ಕಾರಲ್ಲಿ ಹೊರಟ್ವಿ. ಆ್ಯಂಡ್ ಇದು ನಮ್ಮ ಅಜ್ಜಿ ಅರ್ಕೆ ಅಂತ ಏನು ಕೂತ್ಕೊಂಡಿದ್ರೋ ನನಗೆ ಗೊತ್ತಿಲ್ಲ ಅದು. ಬಟ್ ಇದು ವಾತ ನಮ್ಮ ಮನೇಲೆ 1 ವರ್ಷದಿಂದ ಬೆಳೆಸಿದ್ದಂಥ ಮರಿ ಇದು. ಸೊ ಈಗ ದೇವಸ್ಥಾನದ ಹತ್ರ ನಾವು ಹೊರಟ್ವಿ. ಅಂದರೆ ಇದು ದೇವಸ್ಥಾನಕ್ಕೆ ಹೋಗೋಕ್ಕೆ ಶಾರ್ಟ್ಕಟ್ ಕೂಡ ಇದೆ. ನಮ್ಮೂರಿಂದ 1 ಕಿಲೋಮೀಟರ್ ಆಗ್ಬೋದು, ಗೊತ್ತಿಲ್ಲ. ಮಿನಿಮಮ್ ಜಾಸ್ತಿ ಆಗ್ಬೋದು, ಕಮ್ಮಿನೂ ಆಗ್ಬೋದು. ನಂಗೆ ಯಾವುದೋ ಅಪ್ರಾಕ್ಸಿಮೇಟ್ಲಿ ಮ್ಯಾಕ್ಸಿಮಮ್ ಆಗಂತ ಯಾವುದೂ ಗೊತ್ತಿಲ್ಲ. ಸೊ ಇಲ್ಲಿ ವೆಹಿಕಲ್ಸ್ ಅಂತ ಹೋಗೋಕ್ಕೆ ಬೇರೆ ದಾರಿ ಇದೆ. ಅಲ್ಲಿಂದ ನಾವು ಇದು ಮೇನ್ ದಾರಿ ಥರ ಹೋಗ್ತೀವಿ. ನಮ್ಮ ಜೊತೆಗೆ ಎಷ್ಟೊಂದು ಜನ ಅಲ್ಲಿ ಅರಕೆ ಎಲ್ಲ ಹೊತ್ಕೊಂಡಿರ್ತಾರಲ್ಲ, ಅವರು ಕೂಡ ಅಡುಗೆ ಮಾಡ್ತಿದ್ರು. ಅಂದರೆ ದೇವರು ತುಂಬ ಹೊಲ್ದಿದ್ದಾರೆ. ಸೊ ನಮ್ಮ ಜೊತೆಗೆ ಎಷ್ಟೋ 7-8 ಜನ ಅಡುಗೆ ಮಾಡ್ತಿದ್ರು ಅಲ್ಲೇ. ಸೊ ಇದೇನೆ ನಾವು ಅಲ್ಲಿ ದೇವಸ್ಥಾನ ಇರೋದು ಪಕ್ಕದಲ್ಲೇ ಇಲ್ಲಿ ಅಡುಗೆ ಎಲ್ಲ ಮಾಡ್ಬೋದು. ಸೊ ಇಲ್ಲಿ ಮದುವೆ ಮತ್ತು ಮದುವೆ, ನಾಮಕರಣ ಮತ್ತು ಬೀಗ್ರೂಟ ಎಲ್ಲನೂ ಇಲ್ಲೇ ಬಂದು ಕೆಲವೊಬ್ಬರು ಮಾಡ್ತಾರೆ, ಹರಕೆ ಹೊತ್ಕೊಂಡಿರೋರು. ಸೊ ಅದಕ್ಕೆ ಈ ಪ್ಲೇಸೆಲ್ಲ ಅಷ್ಟೊಂದು ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಕಾಣಿಸ್ತಿದೆಯಲ್ಲ ದೂರದಲ್ಲಿ, ಅದೇ ದೇವಸ್ಥಾನ ಇದು. ಸೊ ನಾವು ಕೂಡ ಬಂದ್ವಿ. ಹಾಗಿನ್ನೂ ಅಡುಗೆ ಎಲ್ಲ ಮಾಡ್ತಿದ್ರು, ಬಟ್ ಇನ್ನೂ ಏನು ಕಂಪ್ಲೀಟ್ ಆಗಿರಲಿಲ್ಲ. ಇನ್ನೂ ಎಲ್ಲ ಪ್ರೊಸೀಜರ್ ನಡೀತಿತ್ತು. ಆ್ಯಂಡ್ ನಾವು ಭಟ್ರು ಕರೆಸಿದ್ವಿ ಅಡುಗೆಗಂತ. ಅಡುಗೆ ಏನಂದರೆ ನಾನ್ ವೆಜ್ಜೇ. ಸೊ ನಾನು ಹೇಳಿದ್ದೆ ಅಲ್ಲ, ಫಸ್ಟ್ ಡೇ ವೆಜ್, ಸೆಕೆಂಡ್ ಡೇ ನಾನ್ ವೆಜ್ ಆ ಥರ. ಸೊ ಇಲ್ಲಿ ಇನ್ನೊಬ್ಬರು ಕೂಡ ಬಂದಿದ್ದರು, ನಮ್ಮ ತಾತ ಅವರ ಕಸಿನ್ ಅಂತೆ, ಅಂದರೆ ದೊಡ್ಡಮ್ಮನ ಮಗಳು ಆ ಥರ ಇರ್ತಾರಲ್ಲ ಅವರು. ಸೊ ನಂಗೆ ನೀಟಾಗಿ ಗೊತ್ತಿಲ್ಲ. ಆ್ಯಂಡ್ ಇದೆಲ್ಲ ಪಕ್ಕದಲ್ಲೇ ಇನ್ನೊಬ್ಬರು ಫ್ಯಾಮಿಲಿ ಎಲ್ಲ ಅಡುಗೆ ಮಾಡ್ತಿದ್ರು. ಸೊ ಅವ್ರ ಫ್ಯಾಮಿಲಿ ಎಲ್ಲ ಬಸ್ಸಲ್ಲೆಲ್ಲ ಬಂದಿದ್ದರು. ಆ್ಯಂಡ್ ಇಲ್ಲಿಲ್ಲ ಅಂದರೆ ಮಾಮೂಲಿ ಹೇಗಿರುತ್ತೆ ಅಂದರೆ ನಾವು ಹರಕೆ ಹೊತ್ಕೊಂಡಿದ್ದಕ್ಕೆ ಇಲ್ಲಿ ಮಾಡ್ತಿದ್ವಿ. ಇಲ್ಲ ಅಂದಿದ್ದರೆ ಸೇಮ್ ಮನೆ ಹತ್ರನೇ ನಾನ್ ವೆಜ್ ಎಲ್ಲ ಮಾಡ್ತಿದ್ವಿ. ಸೊ ಅಲ್ಲಿಗೆ ರಿಲೇಟಿವ್ಸ್ ಬರ್ತಿದ್ರು. ಸೊ ದೆನ್ ಆಮೇಲೆ ಇಲ್ಲಿ ಅರ್ಚಕರು ಬಂದು ಅದು ಏನು ನಾನ್ ವೆಜ್ ಮಾಡಿರ್ತೀವಿ ಅದನ್ನು ದೇವರಿಗೆ ಪ್ರಸಾದ ಅಂತ ಕೂಡ ನಾವು ದೇವಸ್ಥಾನಕ್ಕೆ ಹೋಗಿ ಇಡಬೇಕು. ಅದಕ್ಕೆ ಬಂದು ತೀರ್ಥ ಎಲ್ಲ ಹಾಕ್ತಿದ್ರು. ಆ್ಯಂಡ್ ದೆನ್ ಇಲ್ಲಿ ಸೌತೆಕಾಯಿ, ಈರುಳ್ಳಿ ಎಲ್ಲ ಕಟ್ ಮಾಡಿದ್ರು. ಆಮೇಲೆ ಇಲ್ಲಿ ದೇವ್ರಿಗಂತ ಬಾಳೆಹಣ್ಣು ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡೋಗ್ತಿದ್ರು. ಇಲ್ಲಿ ಬಾಳೆ ಎಲೆ ಏನಕ್ಕೆ ತೊಗೊಂಡೋಗ್ತಿದ್ದಾರೆ ಅಂದರೆ ಅದೇ ದೇವ್ರಿಗೆ ನಾವು ಪ್ರಸಾದ ಥರ ನಾನ್ ವೆಜ್ ಮಾಡಿರೋನ್ನ ಇಡಬೇಕಲ್ಲಿ. ನಾನು ಈ ದೇವಸ್ಥಾನಕ್ಕೆ ಫಾರ್ ದ ವೆರಿ ಫಸ್ಟ್ ಟೈಮ್ ಬಂದಿರೋದು. ಈಚೆಯಿಂದ ನೋಡಿದ್ದೀನಿ, ಬಟ್ ಒಳಗಡೆ ನಾನು ಯಾವತ್ತೂ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು. ಯಾವತ್ತೂ ನೋಡಿರಲಿಲ್ಲ ನಾನು. ಸೊ ಇದೇ ದೇವರು ನರಸಿಂಹಸ್ವಾಮಿ. ಸೊ ಇವರೇ ಎಲ್ಲರೂ ಕಾಪಾಡ್ತಿರೋದು ಊರಿನ ಜನ ಎಲ್ಲ. ಆ್ಯಂಡ್ ಸಖತ್ ಬಿಸಿಲಿತ್ತು, ಕೆಳಗಡೆ ಕಾಲಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಬಿಸಿಲಿತ್ತು. ಆ್ಯಂಡ್ ಇಲ್ಲಿ ನಮ್ಮ ತಾತ ಅವರ ತಮ್ಮ, ಆಮೇಲೆ ನಮ್ಮ ತಾತ ಅವರ ಅತ್ತಿಗೆ ಅವರ ತಂಗಿ ಮಗಳು ಎಲ್ಲ ಬಂದಿದ್ರು. ರಿಲೇಟಿವ್ಸ್ ಒಂದು 50% ಬಂದಿದ್ರು, ಇನ್ನು 50% ನೈಟ್ ಬಂದರು. ಆ್ಯಂಡ್ ಎಲ್ಲ ಕಡೆ ಹಬ್ಬ ಇದ್ದಿದ್ದರಿಂದ ಯಾರೂ ಜಾಸ್ತಿ ಜನ ಬಂದಿರಲಿಲ್ಲ. ಸೊ ಒಂದು ಸ್ವಲ್ಪ ಜನ ಬಂದಿದ್ರು, ಒಂದು 75% ಆಗೋಷ್ಟು. ಆ್ಯಂಡ್ ನಾವು ಕೂಡ ಊಟ ಮುಗಿಸ್ಕೊಂಡು ಹೊರಟ್ವಿ. ಕಾರಲ್ಲಿ ಡ್ರಮ್ಮು, ಅಡುಗೆ ಇದೆಲ್ಲ ಇಟ್ಟಿದ್ವಿ. ಅದಕ್ಕೋಸ್ಕರ ನಾವು ನಡ್ಕೊಂಡು ಹೋಗ್ತಿದ್ದೀವಿ. ಶಾರ್ಟ್ಕಟ್ ಇತ್ತು ಅಂತ ಹೇಳಿದ್ನಲ್ಲ, ಆ ಕಡೆಯಿಂದ ಹೋಗ್ತಿದ್ದೀವಿ. ನಾವು ದಿನ ಓಡಾಡೋ ರೋಡ್ ಇದು, ಅಂದರೆ ತೋಟದ ಹತ್ರ ಸ್ವಲ್ಪ ದೂರ ಇದೆ ತೋಟಕ್ಕೂ ಮನೆಗೂ, ಸ್ವಲ್ಪ ಅಷ್ಟೇ. ದಿನ ಓಡಾಡೋರ್ಗೇನು ಅನಿಸಲ್ಲ. ನಮ್ಮ ತೋಟ ಕೆಳಗಡೆ ಇದೆ. ಇದು ಶಾರ್ಟ್ಕಟ್ ರೋಡು. ಹಂಗೆ ನಮ್ಮ ಅಜ್ಜಿಯವರ ಅಕ್ಕನೂ ಬಂದಿದ್ದರು. ಅಕ್ಕ ಮತ್ತು ತಂಗಿ ಅವರು ತೋಟದ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ಅಂದರೆ ಇದು ನೈಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವ್ರು ನಮ್ಮ ತಾತ ಅವರ ಸ್ವಂತ ತಂಗಿ. ನಮ್ಮ ತಾತ ಅವ್ರಿಗೆ ಅಣ್ಣ ತಮ್ಮ ಆ ಥರ ಎಲ್ಲ ಇದ್ದಾರಲ್ವ, ಅದಕ್ಕೋಸ್ಕರ ಅವರೊಬ್ಬರು ಮನೇಲೆ ಊಟ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅವರಲ್ಲಿ ನಮ್ಮ ತಾತ ಅವರ ತಮ್ಮನ ಮಾತಾಡ್ಸ್ಕೊಬರ್ತೀನಿ ಅಂತ ಹೋಗ್ತಿದ್ರು, ಅವ್ರ ಫ್ಯಾಮಿಲಿಯವ್ರನ್ನೆಲ್ಲ. ಆ್ಯಂಡ್ ಇಲ್ಲಿ ನಮ್ಮ ಅಪ್ಪ ಅವರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಕಂಪ್ನಿ ಕಡೆಯಿಂದ.
ಬಂದಿದ್ದ. ಆ್ಯಂಡ್ ನಮ್ಮ ಅಪ್ಪಂಗೂ ಕೂಡ ಇನ್ವೈಟ್ ಮಾಡಿದ್ರು. ಇನ್ನೊಬ್ಬರು ಅಂದರೆ ನಾಟಕ ಎಲ್ಲ ನಡೆಯುತ್ತೆ, ಊರಲ್ಲಿ ಕೂಡ ನಡೆದಿತ್ತು, ಬಟ್ ನಾವು ಹೋಗಿರಲಿಲ್ಲ. ಅಂದರೆ ಈ ವರ್ಷ ಸ್ವಲ್ಪ ಚೆನ್ನಾಗಿ ಆಡಿದ್ರಂತೆ. ಲಾಸ್ಟ್ ಇಯರ್ ಎಲ್ಲ ಹುಡುಗರು ಸೇರ್ಕೊಂಡು ಆಡಿದ್ದು ಚೆನ್ನಾಗಿ ಆಡಿರಲಿಲ್ವಂತೆ. ಈ ವರ್ಷ ಚೆನ್ನಾಗಿ ಆಡಿದ್ರಂತೆ, ಬೆಳಗ್ಗೆವರೆಗೂ ನಡೆದಿತ್ತು. ಆ್ಯಂಡ್ ನಮ್ಮಪ್ಪ ಅವ್ರ ಫ್ರೆಂಡ್ ಊರಲ್ಲಿ ಕೂಡ ನಡೆದಿತ್ತು. ಅದಕ್ಕೋಸ್ಕರ ನಮ್ಮಪ್ಪ ತುಂಬ ನಾಟಕ ನೋಡ್ತಾರೆ, ಅದಕ್ಕೋಸ್ಕರ ಅವರು ಅಲ್ಲಿ ಹೋಗಿದ್ರು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಡೇ ಈ ಅರೆ ಬಡಿಯೋರೆಲ್ಲ ಹಬ್ಬದ ದಿನ ಫುಲ್ ಓಲ್ ನೈಟ್ ಅವ್ರು ಅರೆ ಬಡ್ದಿರ್ತಾರೆ. ನೆಕ್ಸ್ಟ್ ಡೇನೂ ಬಡಿತಿರ್ತಾರೆ, ನೈಟೆಲ್ಲ ಬಡಿತಿರ್ತಾರೆ. ಸೊ ಅವರು ಬರ್ತಾರೆ ಮನೆ ಹತ್ರ, ಮತ್ತೆ ಅರೆ ಬಡ್ಕೊಂಡು ಅವ್ರಿಗೆ ನಾವು ಅಕ್ಕಿ ರಾಗಿ ಆ ಥರ ಏನಾದ್ರು ಕೊಡ್ಬೋದು, ದುಡ್ಡು ಕೂಡ ಕೊಡ್ಬೋದು. ಸೊ ನಮ್ಮ ಅಜ್ಜಿನೂ ಕೊಟ್ಟರು. ಆ್ಯಂಡ್ ಇಲ್ಲಿ ಈವ್ನಿಂಗ್ ಕಂಟಿನ್ಯೂ ಮಾಡ್ತಿದ್ದೀನಿ, ಸಂಡೇ ಈವ್ನಿಂಗ್. ಸೊ ಇವತ್ತು ಜಾತ್ರೆ ಅಂತ ಹೇಳಿದೆ ಅಲ್ಲ, ಜಾತ್ರೆಗೆ ಹೋಗೋದು ಅಷ್ಟೊಂದೇನು ಕನ್ಫರ್ಮ್ ಇರಲಿಲ್ಲ, ಬಿಕಾಸ್ ನಾವು ಯಾವತ್ತೂ ನೈಟ್ ಹೋಗೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನೈಟ್ ಹೋಗಿದ್ದು ಜಾತ್ರೆಗಂತ. ಸೊ ಸಖತ್ತಾಗಿತ್ತು ಜಾತ್ರೆ. ನೈಟ್ ಹೊತ್ತು ನಾವು ಯಾವತ್ತೂ ಹೋಗಿರಲಿಲ್ಲ, ಲೈಟಿಂಗ್ಸ್ ಎಲ್ಲ. ಆ್ಯಂಡ್ ನಮ್ಮ ಅಜ್ಜಿಯವರ ತಂಗಿ ಕೂಡ ವಾಪಸ್ ಊರಿಗೆ ಹೊರಟ್ರು, ಅಂದರೆ ಅವರು ತೋಟಕ್ಕೆಲ್ಲ ನೀರು ಬಿಡೋದೆಲ್ಲ ಇತ್ತಂತ, ಅದಕ್ಕೋಸ್ಕರ ಇಲ್ಲಿ ನಾನು ಕಾಫಿ ಮಾಡ್ತಿದ್ದೆ. ಆ್ಯಂಡ್ ಎಲ್ಲರೂ ಆಗಾಗ ಫ್ರೆಶ್ ಅಪ್ ಆಗಿ ಜಾತ್ರೆಗೆ ಹೋಗೋಕ್ಕಂತ ರೆಡಿ ಆಗ್ತಿದ್ವಿ. ಸೊ ಇದು ಇಲ್ಲಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜಾತ್ರೆ ವಿಡಿಯೋ ಕೂಡ ಹಾಕ್ಬೋದಿತ್ತು, ಬಟ್ ತುಂಬ ಲಾಂಗ್ ಆಗುತ್ತೆ ಅಂತ ನಾನು ಹಾಕ್ತಿಲ್ಲ. ಅದನ್ನು ಸಪ್ರೇಟ್ ವಿಡಿಯೋ ಮಾಡಿ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಸೊ ಪಾರ್ಟ್ 4 ವಿಡಿಯೋಗಾಗಿ ಎಲ್ಲರೂ ವೆಯ್ಟ್ ಮಾಡ್ತಾಯಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ.